ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರತ್ತೆ. ನನಗಂತೂ ಸಿಕ್ಕಾಪಟ್ಟೆ ಕೋಲ್ಡು ಕಾಫ್ ಆಗಿಬಿಟ್ಟಿದೆ, ಅದಕ್ಕೆ ವಾಯ್ಸ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಬೆಳಗ್ಗೆ 7 o'clockಗೆ ಇದ್ದೆ. ಇನ್ನು ನನ್ನ ಡೇ ಅಂತೂ ಇವತ್ತು 7 o'clock ಸ್ಟಾರ್ಟ್ ಆಗ್ತಿದೆ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಹೊರಗಡೆ ಕೂಡ ನಾನಂತೂ ಹೋಗೋಕ್ಕಾಗಲಿಲ್ಲ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿದು ಇಲ್ಲಿ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ. ಚಪಾತಿಗೆ ಕಾಂಬಿನೇಷನ್ ಆಗಿ ಮಿಕ್ಸ್ ತರಕಾರಿ ಕಾಳುಗಳೆಲ್ಲ ಹಾಕಿ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕಾಳುಗಳೆಲ್ಲ ಇತ್ತು, ಅದೇ ತೊಗರಿ ಕಾಳು ಮತ್ತು ಹೆಸರು ಕಾಳು, ಅದು ಮೊಳಕೆ ಕಾಳು ಮತ್ತು ತರಕಾರಿ ಸ್ವಲ್ಪ ಅದು ಒಂದೊಂದು ಮಿಕ್ಕಿರೋದು ಎಲ್ಲ ಮಿಕ್ಸ್ ಹಾಕಿಬಿಟ್ಟು ಇಲ್ಲಿ ಗಟ್ಟಿಯಾಗಿ ಸ್ವಲ್ಪ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ರೈಸ್ಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಬೆಳಗ್ಗೆನೇ ಮಾಡಿಟ್ರೆ ಸಾಯಂಕಾಲಕ್ಕೂ ಕೂಡ ಅದೇ ಆಗುತ್ತೆ ಅಂತ ಮಾಡಿಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ. ಅಂದರೆ ಮಾಲ್ಗೆ ಹೋಗ್ತಾ ಇದ್ದೀವಿ. ತುಂಬ ಮನಸ್ಸೇ ಆಗಿತ್ತು ಮಕ್ಕಳನ್ನ ಆಚೆ ಕರ್ಕೊಂಡೋಗಿ, ಅದಕ್ಕೆ ಇವತ್ತಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ವೀಕ್ ಡೇಸ್ ಫುಲ್ ವರ್ಕ್ ಮಾಡಿ ವೀಕೆಂಡ್ ಬಂತು ಅಂದರೆ ಮನೆಯಲ್ಲಿ ಪೆಂಡಿಂಗ್ ವರ್ಕ್ಸ್ ಎಲ್ಲ ಫಿನಿಷ್ ಮಾಡಿಕೊಂಡ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಆ ಥರ ಅಂದ್ಕೊಂಡೆ ಎಷ್ಟೊಂದು ಮನಸ್ಸಾಗೋಯ್ತು. ನಾನು ಸ್ಕೂಲ್ಗೆ ಜಾಯ್ನ್ ಆದಾಗಿಂದ ನಾನು ಆಚೆನೇ ಹೋಗಿದ್ದೇ ಇಲ್ಲ ಮಕ್ಕಳನ್ನ ಕರ್ಕೊಂಡು. ಪಾಪ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಮಕ್ಳಿಗೂ ಕೂಡ ಯಾವಾಗಲೇ ಮನೇಲಿ ಇಂಡೋರ್ ಔಟ್ಡೋರ್ ಆ್ಯಕ್ಟಿವಿಟೀಸ್ಗಿಂತ ಆಚೆ ಕರ್ಕೊಂಡು ಹೋಗೋದು ಕೂಡ ಒಳ್ಳೆಯದು ಅದಕ್ಕೆ. ಆ್ಯಂಡ್ ಇನ್ನು ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ಮನೇಲಿ ಪೂಜೆ ಮಾಡಿ 9:30ಗೆ ನಾವಂತೂ ಮನೆ ಬಿಟ್ವಿ. ಆ್ಯಕ್ಚುಲಿ ಮಾಲ್ ಓಪನ್ ಆಗೋದೇ 10 ಗಂಟೆಗೆ. ನಮ್ಮ ಹಸ್ಬೆಂಡು ಇಲ್ಲ ನನಗೆ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಇನ್ನು ಬೇಗನೆ ಕರ್ಕೊಂಡ್ಬಂದ್ವಿ. ಕರೆಕ್ಟು ನಾವು ಬಂದಿದ್ದು ಒಂದು 10-15 ಮಿನಿಟ್ಸ್ ಬ್ಯಾಕು ಮಾಲ್ ಓಪನ್ ಆಗಿದೆ. ನಮ್ಮನ್ನು ಮಾಲ್ ಒಳಗಡೆ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಬರ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ವರ್ಕ್ ಬಂದು ಇನ್ನು ಶಾಂತಿನಿಕೇತನ್ ಮಾಲ್ ಆಪೋಸಿಟ್ ಮಣಿಪಾಲ್ ಹಾಸ್ಪಿಟಲ್ ಇದೆಯಲ್ಲ, ಸೊ ಅಲ್ಲಿ ವರ್ಕ್ ಮಾಡೋದವರು ಆಪ್ಟಿಷಿಯನು. ಇವಾಗ ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇವತ್ತು ಈ ಮಾಲ್ಗೆ ಬಂದಿರೋ ಕಾರಣ ಏನಂತಂದರೆ ಡೈನೋವರ್ಸ್ ಅಂತ ಹೇಳಿ ಆರ್ಟಿಫಿಷಿಯಲ್ ಅನಿಮಲ್ಸ್ನ ಇಟ್ಟಿದ್ದಾರೆ. ಅದನ್ನು ಮಕ್ಕಳಿಗೆ ತೋರಿಸೋಣ ಅಂತಲೇ ನಾನು ಕರ್ಕೊಂಡ್ಬಂದೆ. ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ರು. ಆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡಿ ನಾನು ಕೂಡ ಬಂದೆ. ಬಟ್ ಹಾಕಿದಾರಾ ಇಲ್ವಾ ಅಂತ ಡೌಟ್ ಬಂತು. ಎಷ್ಟೊಂದು ವೀಡಿಯೋಸ್ ನೋಡಿ ಸೊ ಒಂದ್ಸತಿ ಕ್ಲಾರಿಫೈ ಮಾಡಿಕೊಂಡೆ ಬಂದಿದ್ದೀನಿ. ಆ್ಯಂಡ್ ಮಕ್ಕಳು ನೋಡಲಿ, ಅದೇನು ರಿಯಲ್ ಅನಿಮಲ್ಸ್ ಅಲ್ಲ, ಬಟ್ ಆರ್ಟಿಫಿಷಿಯಲ್ ಆಗಾದರೂ ನೋಡಿದ್ರೆ ಮಕ್ಕಳಿಗೆ ಒಂಥರ ಎಂಟರ್ಟೈನ್ಮೆಂಟ್ ಇರುತ್ತೆ. ಆ್ಯಂಡ್ ನಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ. ಆ್ಯಂಡ್ ಒಂದಿನ ಔಟಿಂಗ್ ಹೋಗಿದ್ದೀವಿ ಅನ್ನೋ ಫೀಲ್ ಕೂಡ ಬರುತ್ತೆ ಅಂತ ಹೇಳಿ ಬಂದ್ವಿ. ಆ್ಯಕ್ಚುಲಿ ನಾನು ಮಾಲ್ಗೆ ಬಂದಿದ್ದೀನಿ ಅಂದರೆ ಸುಮ್ಮನೆ ಒಂದು ಹತ್ರ ಕೂತ್ಕೊಳ್ಳೋದಿಲ್ಲ, ಹೊರಗಡೆ ಏನಿದೆಯೋ ಅಲ್ಲಿ ಏನಿದೆಯೋ ಅಂತ ಹೇಳಿ ನೋಡಿ ಫೋಟೋಸ್ ಎಲ್ಲ ತೊಗೊತೀನಿ. ಆಮೇಲೆ ಇನ್ನು ಒಂದೊಂದೇ ಬ್ರ್ಯಾಂಡ್ ಎಲ್ಲನೂ ಹೋಗಿ ನೋಡ್ಕೊಂಡು ಬರ್ತಾ ಇರ್ತೀನಿ. ಇವಾಗ ನಾನು ಫಸ್ಟು ಸ್ಪಾರ್ಕ್ ಒಳಗಡೆ ಬಂದಿದ್ದೀನಿ. ಇಲ್ಲಿ ಫಸ್ಟು ನನಗೆ ಕಣ್ಣು ಪಾತ್ರೆ ಸಾಮಾನು ಮೇಲೆ ಹೋಯಿತು. ಬಟ್ ಪಾತ್ರೆ ಸಾಮಾನೆಲ್ಲ ತಗೊಳಕ್ಕೆ ಆಗೋದೇ ಇಲ್ಲ, ಅಷ್ಟೊಂದು ಡಬಲ್ ತ್ರಿಬಲ್ ಕಾಸ್ಟ್ ಇರುತ್ತೆ. ಹೊರಗಡೆ ಶಾಪಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟು. ಬಟ್ ನೋಡಬೇಕು ಸುಮ್ಮನೆ ಏನೇನು ಹೊಸ ಐಟಮ್ಸ್ ಏನಾದರೂ ಇದೆಯಾ ಅಂತ ಹೇಳಿ ನೋಡ್ತಾ ಇದ್ದೀನಿ. ಬಟ್ ಎಲ್ಲನೂ ಕಾಸ್ಟ್ಲಿ ಇದೆ. ಬಟ್ ಸ್ವಲ್ಪ ಟ್ರೆಂಡಿಂಗು ಈ ಕುಕಿಂಗ್ ಚಾನಲ್ಸ್ ಅವ್ರಿಗೆ ಅಂಥವ್ರಿಗೆಲ್ಲ ಬೇಕಾದರೆ ಈ ಥರ ಮಾಲ್ಸಲ್ಲೇ ತೊಗೋಬೇಕು, ಚೆನ್ನಾಗಿರುತ್ತೆ. ಆ್ಯಂಡ್ ಕಾಸ್ಟ್ ವೈಸ್ ಅಂತೂ ರಿಯಲಿ ತುಂಬ ಜಾಸ್ತಿ ಅಂತಲೇ ಅನಿಸುತ್ತೆ, ಏನು ವರ್ತ್ ಅಂತ ಅನಿಸೋದಿಲ್ಲ. ಇಲ್ಲೊಂದು ಕುಕ್ಕರ್ ನೋಡಿದ್ದೀನಿ, ಬಟರ್ಫ್ಲೈ ಕುಕ್ಕರು. ಇದು ಕಾಸ್ಟ್ ಬಂದುಬಿಟ್ಟು 1399 ಇದೆ ನೋಡಿ ಫ್ರೆಂಡ್ಸ್. ಇದು 2 ಲೀಟರ್ ಕುಕ್ಕರು. ನಾನು ಆ್ಯಕ್ಚುಲಿ 5 ಲೀಟರ್ ಕುಕ್ಕರು ಡಿಮಾರ್ಟಲ್ಲಿ ಸೇಮ್ ಬ್ರ್ಯಾಂಡ್ ಬಟರ್ಫ್ಲೈಯೇ ತೊಗೊಂಡಿದ್ದೀನಿ. 5 ಲೀಟರ್ದೇ ನನಗೆ ಬಂದಿರೋದು 2000 ರುಪೀಸ್ಗೆ. ಬಟ್ ಇಲ್ಲಿ ನೋಡಿ ಎಷ್ಟು ಕಾಸ್ಟ್ ಇದೆ. ಮತ್ತು ಪ್ರಿಸ್ಟೇಜ್ ನೋಡಿ ಫ್ರೆಂಡ್ಸ್, ಅದು ಇನ್ನೂ ಜಾಸ್ತಿ ಇದೆ ಕಾಸ್ಟು, 2448. ಅದು 3 ಲೀಟರ್ಸ್ ಕುಕ್ಕರು. ಈ ಥರ ನೋಡ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ. ಇದಂತೂ ಸಖತ್ ವೆಯ್ಟ್ ಇದೆ. ನಾವು ದಮ್ ಬಿರಿಯಾನಿ ಮಾಡೋಕ್ಕೆ ಇದು ಸಖತ್ ಚೆನ್ನಾಗಿರುತ್ತೆ. ಇದ್ರ ಪ್ರೈಸ್ ಎಲ್ಲ ಇಲ್ಲಿ ಹಾಕಿರಲಿಲ್ಲ, ಅಲ್ಲಿ ಬ್ಯಾಕ್ ಸೈಡ್ ಇತ್ತೇನೋ ನೋಡಿಲ್ಲ. ಇದು ಚಿಕ್ಕದು ಪುಟಾಣಿ ಬಾಕ್ಸು, ಇದ್ರ ಮೇಲೆ ಕಾಸ್ಟು 150 ರುಪೀಸ್ ಇದೆ. ಸೇಮ್ ಬಾಕ್ಸೇ ನಾನು ತೊಗೊಂಡಿದ್ದೀನಿ ಶಾಪಲ್ಲಿ, ಸೇಮ್ ಸೈಜು ಸೇಮ್ ಕ್ವಾಲಿಟಿ, ಜಸ್ಟ್ 70 ರುಪೀಸ್ಗೆ. ಬಟ್ ಇಲ್ಲಿ 150 ಇದೆ ನೋಡಿ, ಡಬಲ್ ಕಾಸ್ಟ್ ಇದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಬಂದು ಬೆಡ್ ಸ್ಪ್ರೆಡ್ ನೋಡೋಣ ಅಂತ ಬಂದೆ. ಬೆಡ್ ಸ್ಪ್ರೆಡ್ ಎಲ್ಲ 500, 600, 700 ಇದೆ. ನಮಗೆ ಡಿಮಾರ್ಟಲ್ಲೆಲ್ಲ ಬರೀ 350, 250 ಎಲ್ಲ ಸಿಗುತ್ತೆ. ಇಲ್ಲ ಅಷ್ಟೊಂದು ಕಾಸ್ಟ್ ಇದೆ. ಬಟ್ ಕ್ವಾಲಿಟಿ ಎಲ್ಲನೂ ಅಷ್ಟಕ್ಕಷ್ಟೇ ಇದೆ. ಈ ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ಡಿಮಾರ್ಟಲ್ಲಿ ಎಷ್ಟು ಕಮ್ಮಿಯಲ್ಲಿ ಸಿಗುತ್ತೆ. ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್ 150, 170 ಇದೆ.
ಇದೆಲ್ಲ ತೊಗೊಳಕ್ಕೆ ಆಗೋದಿಲ್ಲ. ಬಟ್ ಸುಮ್ಮನೆ ನೋಡಬೇಕು, ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಪಾಸ್ ಆಗಬೇಕಲ್ಲ, ಒಂದೇ ಕಡೆ ಕೂತ್ಕೊಂಡ್ರೆ ಆಗೋದಿಲ್ಲ. ಮತ್ತು ಮಕ್ಳಿಗೂ ಕೂಡ ತೋರಿಸ್ಬೇಕು ನಾವು ಎಲ್ಲೆಲ್ಲ ಏನೇನು ಐಟಮ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಹಂಗೆ ಮತ್ತು ನಮ್ಮ ಮಕ್ಳ ಹತ್ರ ಅಂತೂ ಸ್ವಲ್ಪ ಕಷ್ಟನೇ, ಅದು ಇದು ನೋಡೋದು, ಓಪನ್ ಮಾಡೋದು ಹಂಗೆಲ್ಲ ಮಾಡ್ತಾರೆ. ಮತ್ತು ಹಾಸ್ಪಿಟಲ್ಗೆ ಹೋಗಿ, ನಮ್ಮ ಹಸ್ಬೆಂಡ್ ವರ್ಕ್ ಮಾಡೋ ಹಾಸ್ಪಿಟಲ್ಗೆ ಹೋಗಿ ನನಗೆ ತುಂಬ ಕೆಮ್ಮು ಕಾಫ್ ಆಗಿತ್ತು ಅಂತ ಹೇಳಿ ಅಲ್ಲಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮತ್ತೆ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಅವಾಗ ಹೋಗಿದ್ದು ಆ ಇಂಟ್ರೆಸ್ಸಲ್ಲಿ, ಇವಾಗ ಇನ್ನೊಂದು ಇಂಟ್ರೆಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಲೈಫ್ ಸ್ಟೈಲ್ಗೆ ಹೋಗಿ ಅಂತ ಹೇಳಿದ್ರು ಹಸ್ಬೆಂಡು. ಅಂದರೆ ಮಕ್ಕಳಿಗೆ ಬಟ್ಟೆ ಏನಾದರೂ ಚೆನ್ನಾಗಿದೆಯೋ ನೋಡ್ಕೊಂಬ ಅಂದರು. ಸರಿ ಅಂತ ಹೇಳಿ ಇವಾಗ ಲೈಫ್ ಸ್ಟೈಲ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ಮಕ್ಕಳು ಬಟ್ಟೆ ಎಲ್ಲ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇದೆ. ಅವರು ಆಫರ್ಸ್ ಬಂದು 20 ಎಬವ್ ಬರುತ್ತೆ, ನೆಕ್ಸ್ಟ್ ವೀಕ್ ಬರುತ್ತೆ ಕ್ರಿಸ್ಮಸ್ ಆಫರ್ಸ್ ಅಂತ ಹೇಳಿದ್ರು. ಸರಿ ಬಿಡು ಅಂತ ಹೇಳಿ ಸುಮ್ಮನೆ ನೋಡ್ತಾ ಇದ್ದೀನಿ. ನಮ್ಮ ಮಕ್ಳಿಗಂತೂ ಕಲರಿಂಗ್ ಮಾಡೋಕ್ಕೆ ಒಂದು ಮಿಷನ್ ಸಿಕ್ಬಿಡ್ತು. ಅವ್ರ ಖುಷಿನೇ ಬೇಡ, ಇನ್ನು ಆರಾಮಾಗಿ ಕೂತ್ಕೊಂಡು ಕಲರಿಂಗ್ ಮಾಡ್ತಾನೆ ಇದ್ದಾರೆ. ಸೊ ಯಾರಿಗೂ ಕೂಡ ಚಾನ್ಸ್ ಕೊಡ್ತಾ ಇಲ್ಲ. ನನ್ನ ಗಮ್ಯ ಅಂತ ಫುಲ್ ಅವಳೇ ಮಾಡ್ತಿದ್ದಾಳೆ. ಈ ಡ್ರೆಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಬಟ್ ಈ 3,000 ರೂಪಾಯಿ ಅಪ್ಪ. ಮತ್ತು ನೋಡಿ ಫ್ರೆಂಡ್ಸ್, ಅಲ್ಲಿ ಅವಳಿಗೆ ಚಿಕ್ಕ ಚಿಕ್ಕದು ಸ್ಟಿಕ್ಕರ್ ಸಿಕ್ಕಿದೆ, ಅದನ್ನೆಲ್ಲ ತೊಗೊಂಡು ಈ ಥರ ಸನ್ಗ್ಲಾಸ್ ಮೇಲೆ ಹಾಕ್ಕೊಂಡು ಇಟ್ಕೊಂಡಿದ್ದಾಳೆ ನೋಡಿ. ಸೊ ಫೈನಲಿ ಮಕ್ಳಿಗೆ ಏನಾದರೂ ತಿನ್ನೋಕ್ಕೆ ಕೊಡ್ಸೋದು ಅಂತ ಹೇಳಿ ರೆಗ್ಯುಲರ್ ಪೀಸನ ಕೊಡಿಸಿದ್ದೀನಿ. ನನಗೆ ಅಂತ ಹೇಳಿ ಕಾಫಿನ ತೊಗೊಂಡೆ, ಫಿಲ್ಟರ್ ಕಾಫಿ. ಸೊ ಇನ್ನು ನನಗೆ ಆಗಿರೋ ಕೆಮ್ಮು ಕಾಫಿಗೆ ಏನೂ ತಿನ್ನೋಕ್ಕೆ ಆಗ್ತಾಯಿಲ್ಲ, ಅದಕ್ಕೋಸ್ಕರ. ಆಮೇಲೆ ಮನೆಯಿಂದ ಕೂಡ ಸ್ವಲ್ಪ ಸ್ನ್ಯಾಕ್ಸು ಫ್ರೂಟ್ಸ್ ಎಲ್ಲ ತಂದಿದ್ದೀನಿ. ಮಕ್ಕಳು ಅದನ್ನೆಲ್ಲಿ ತಿಂತಾರೆ, ಫಸ್ಟ್ ಏನಾದರೂ ಕೊಡಿಸು ಅಂದರೆ ಸರಿ ಬಿಡು ಅಂತ ಕೊಡಿಸಿದ್ದೀನಿ. ಫಸ್ಟ್ ತಿನ್ನಲಿ, ಆಮೇಲೆ ಮತ್ತೆ ಹೊಟ್ಟೆ ಹಸಿದಾಗ ತಿಂತಾರೆ ಅಂತ ಹೇಳಿ ಸೈಡಿಗೆ ಎತ್ತಿಟ್ಟಿದ್ದೀನಿ. ಇವಾಗ ಫಿಲ್ಟರ್ ಕಾಫಿನ ಕುಡಿದು ಆಮೇಲೆ ಮತ್ತೆ ಇನ್ನೊಂದು ಕಡೆ ಎಲ್ಲಿ ಹೋದ್ವಿ ಅಂದರೆ ಮತ್ತೆ ಸ್ಪಾರ್ಕಲ್ಲೇ ಬಂದ್ವಿ. ನೈಲ್ ಪಾಲಿಶ್ ಎಲ್ಲ 100 ರೂಪೀಸ್ಗೆ 3 ಪೀಸ್ ಏನೋ ಇಟ್ಟಿದ್ರು, ಅದನ್ನು ತೊಗೊಂಡ್ವಿ. ಆಮೇಲೆ ಸ್ಪಾರ್ಕಲ್ಲಿ ಸ್ವಲ್ಪ ಈಸಿ ಬೈ ಆ ಬ್ರ್ಯಾಂಡ್ಸಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಅಲ್ಲಿ ಸ್ವಲ್ಪ ನೋಡೋಣ ಅಂತ ಬಂದ್ವಿ. ಆಮೇಲೆ ಇನ್ನು ಸರಿ ಬಿಡು, ಮಕ್ಕಳು ಸ್ನ್ಯಾಕ್ಸ್ ತಿಂತೀವಿ ಅಂದರು. ಮತ್ತೆ ಆಚೆ ಬಂದು ಇಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಕೊಟ್ಟಿದ್ದೀನಿ ಸ್ನ್ಯಾಕ್ಸು ಫ್ರೂಟ್ಸು, ಕೂತ್ಕೊಂಡು ತಿಂತಾ ಇದ್ದಾರೆ. ಆಮೇಲೆ ಮತ್ತೆ ಇವಾಗ ಡೈನೋವರ್ಸ್ನ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮೇಲ್ಗಡೆಯಿಂದನೇ ಸಖತ್ ಕ್ಲಿಯರಾಗೆ ಕಾಣಿಸ್ತಾ ಇದೆ ನಮಗೆ. ಇನ್ನು ಮತ್ತೆ ಯಾಕೆ ಒಳಗಡೆ ಎಂಟ್ರಿ ಹೋಗಿ ಮತ್ತೆ 350 ರೂಪೀಸ್ ಟಿಕೆಟ್ನ ನಾವು ಬೈ ಮಾಡಿ ಮತ್ತೆ ಒಳಗಡೆ ಹೋಗೋ ಅಂಥ ಅವಶ್ಯಕತೆ ಏನೂ ಇರಲಿಲ್ಲ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನಾನಂತೂ ಹೋಗಿಲ್ಲ. ಆ ವಿಡಿಯೋ ಬಂದು ಮಾರ್ನಿಂಗ್ ತೊಗೊಂಡಿದ್ದು. ಆ್ಯಕ್ಚುಲಿ ಡೈನೋವರ್ಸ್ ಓಪನ್ ಆಗೋದೆ ಮಧ್ಯಾಹ್ನ 12 ಗಂಟೆಗೆ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಹೋಗ್ತಾಯಿದ್ರು. ಬಟ್ ಏನಂತ ನೋಡೋ ಅಂಥದ್ದು ಏನೂ ಇರಲಿಲ್ಲ. ಮೇಲ್ಗಡೆನೇ ನಮಗೆ ಟಾಪ್ ವ್ಯೂ ಅಲ್ಲೇ ಸಖತ್ತಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಯಾಕೆ ಜನ ಮತ್ತು 200+ ಏನೋ ಇದೆ ಟಿಕೆಟು, ಬಟ್ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ 200+ ಅಂತ ಹಾಕಿದ್ರು. ಮಕ್ಕಳಿಗೆ ಬಿಲೋ 3 ಇಯರ್ಸ್ ಮಾತ್ರನೇ ಫ್ರೀ ಅಂತ ಹಾಕಿದ್ರು. ಸೊ ನಾನಂತೂ ಯಾವುದೂ ಹೋಗಿಲ್ಲ, ಆಚೆಯಿಂದನೇ ನೋಡಿದ್ವಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬನ್ನಿ. ಇನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗಂತೂ ಬಂದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ವಿನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.